ಪತ್ತಿದ್ದಾರೆ ಯಾಕೆ ಈ ತರ ಡಿಸಿಷನ್ ತಗೊಂಡ್ರು ನಿಜವಾಗ್ಲೂ ತುಂಬಾ ಡಿಸಪಾಯಿಂಟ್ಮೆಂಟ್ ಆಗೋಯ್ತು. ಟಾಸ್ಕ್ ಇದ್ಬಿಟ್ಟು ಬೌಲಿಂಗ್ ಏನಕ್ಕೆ ಫಸ್ಟ್ ನಮ್ಗೆ ಹೇಳಿ. ಹಾ, ಎಲ್ಲರೂ ಅನ್ಕೊಂಡಿರ್ತಾರೆ ಬ್ಯಾಟಿಂಗ್ ಸೆಕೆಂಡ್ ತಾನೆ RCB, ಒಂದು 10 ಗಂಟೆಗೆ ಬಂದು ನೋಡೋಣ ಬಂದ್ರು ಅಂತ ಹೋಗಿ ಬಂದಿವ್ ನೋಡ್ರಿ, ಮ್ಯಾಚ್ ಆಗೋಗಿತ್ತೆ ಆಲ್ರೆಡಿ. ಅವ್ರ ಕೈಲಿ ನಂಬಕ್ಕೆ ಆಗ್ತಾ ಇರಲ್ಲ. ಯಾರೆಲ್ಲ ಮ್ಯಾಚ್ ನೋಡ್ದಿದೆ 10 ಗಂಟೆಗೆ ಸೆಕೆಂಡ್ ಇನ್ನಿಂಗ್ಸ್ ನೋಡೋಣ ಅಂತ ಬಂದಿರ್ತಾರೋ, ಇದೇನಪ್ಪ ಇದು ಮ್ಯಾಚ್ ಆಗ್ಬಿಟ್ಟೈತೆ ಅನ್ನೋ ತರ ಐತೆ. ಅಲ್ಲ ಗುರು, ನಾನು 3 ದಿನದಿಂದ ಕಾಯ್ಕೊಂಡಿದ್ದೆ RCB ಮ್ಯಾಚ್ ಬರ್ಲಿ, ನೋಡೋಣ ಅಟ್ಲೀಸ್ಟ್ ಸ್ವಲ್ಪ ಸ್ಟ್ರೆಸ್ ಎಲ್ಲ ಹೋಗುತ್ತೆ ಅಂತ. ಈ ರೇಂಜ್ ಸ್ಟ್ರೆಸ್ ಕಳಿಸ್ತೀರಾ ನೀವು? 10 ಗಂಟೆಗೆಲ್ಲ ಮ್ಯಾಚ್ ಮುಗಿದೋಗೈತೆ. RCB ಪವರ್ ಪ್ಲೇ ಬ್ಯಾಟಿಂಗ್ ಆಡಿದ್ರು ಅಷ್ಟೇ, ಮುಗಿದೋಯ್ತು. ಯಪ್ಪ ಎಂತ ಮ್ಯಾಚ್. ಆಕ್ಚುಲಿ ರಿವೆಂಜ್ ಅಂದ್ರೆ ನೋಡಿ ಈ ತರ ಇರ್ಬೇಕು. ಇದು ರಿವೆಂಜು. ಡೆಲ್ಲಿಯವರು ಅವತ್ತು ರೊಮಾರಿಯೋ ಅಂತ ನಂಗೆ ಬಾದಿ ಬೀಳ್ತಾ ಇದ್ದೆ. 17 ರನ್ನು ಹೊಡೆದಾಗ ಲಾಸ್ಟ್ ಓವರ್ 15 ರನ್ನು. ಸೊ ಇವತ್ತು ತಗೊಂಡ್ರು ನೋಡಿ ರಿವೆಂಜ್. 15 ರನ್ನ ವೆಯ್ಟ್ ಮಾಡು, ಜಸ್ಟ್ 6 ಓವರ್ ಎಲ್ಲ ಚೇಸ್ ಮಾಡಿ ತೋರಿಸ್ತೀವಿ, ನಿಮ್ದೇ ಇಟ್ಕೋ ಅನ್ನೋ ತರ ರಿವೆಂಜ್ ಸೂಪರ್ ಆಗಿ ಕೊಟ್ರು RCB ಅವರು. ಬಟ್ ಏನಂದ್ರೆ ಮ್ಯಾಚ್ ಒಂಥರ ಫುಲ್ಫಿಲ್ ಆಗಿಲ್ಲ ನಾವು ಫುಲ್ ಮ್ಯಾಚ್ ನೋಡೋ ತರ. ಬಟ್ ಸ್ಟಿಲ್ ಸಖತ್ತಾಗಿ ಆಡಿದ್ರು. ಬೌಲಿಂಗ್ ಅಂತೂ ಭುವನೇಶ್ವರ್ ಕುಮಾರ್, ಹೇಜಲ್ವುಡ್ ಅಂತೂ ಒಂದು ಸರಿಯಾದ ಫಾರ್ಮ್ ಅಲ್ಲಿ ಇದ್ದಾರೆ. ಎಲ್ಲ ಒಳಗಡೆ ಹಿಂಗೆ ಆವಾಡ್ತಾ ಇತ್ತು ಬಾಲ್ ಅಂತೂ. ಡೆಲ್ಲಿ ಬ್ಯಾಟ್ಸ್ಮನ್ ಪಾಪ ಅವ್ರು ಏನ್ ಮಾಡ್ಬೇಕಂತ ಗೊತ್ತೇ ಆಗ್ಲಿಲ್ಲ. ಬರೋರು ಹೋಗ್ತಿದ್ರು, ಬಂದ್ರು ಅಷ್ಟೇ. ಸಖತ್ತಾಗಿ ಆಡಿದ್ರು, ಪ್ಯೂರ್ ಡಾಮಿನೇಷನ್. ಅದಾದ್ಮೇಲೆ ಜಾಕೋಬ್ ಬೆತ್ತಲ್ ಒಂದು 6 ಹೊಡಿತಾರೆ ಇವ್ರಿಗೆ, ಜೆಮಿಸನ್ಗೆ. 104 ಮೀಟರ್ 6 ಹೆಂಗಿತ್ತು ಅಂದ್ರೆ ಸ್ಟೆಪ್ ಔಟ್ ಆಗಿ ಬಂದು ನಾಗ ಹೊಡೆದ್ರು. ಅವ್ರು ಒಂದು 20 ರನ್ ಹೊಡಿತಾರೆ ಇವತ್ತು. ಅದಾದ್ಮೇಲೆ ಒಂದು ಸೂಪರ್ ಕ್ಯಾಚ್ ಹಿಡಿದು ಅವ್ರನ್ನ ಔಟ್ ಮಾಡಿದ್ರು, ಅವ್ರೊಬ್ಬರೇ ಮುಗಿಸ್ತಿದ್ರು. ಅದಾದ್ಮೇಲೆ ಪಡಿಕಲ್ ಆಸ್ ಯೂಶುವಲ್ ಸಖತ್ ಚಿಂದಿಯಾಗಿ ಆಡ್ತಾರೆ. ಪಡಿಕಲ್ ಅಂತೂ ಸೂಪರ್ ಫಾರ್ಮ್. ಅದು ಬ್ಯಾಟಿಗೆ ಚೆನ್ನಾಗಿ ಬಾಲ್ ಬರ್ತಿದ್ರೆ ಹಾಕೊಂಡು ಚೆಚ್ಚಿ ಬಿಸಾಕ್ತಾವ್ರೆ. ಅದಾದ್ಮೇಲೆ ಬೇಡ್ಕೋತಿದ್ದೆ, ಅಟ್ಲೀಸ್ಟ್ ನಾನು 3 ದಿನ ಕಾಯ್ದಿದ್ದು ಕೊಹ್ಲಿ ಬ್ಯಾಟಿಂಗ್ ನೋಡಕ್ಕಂತ. ಎಷ್ಟು 11 ರನ್ನೇನ ಇತ್ತು, 2 6 ಹೆಂಗಾರು ಮಾಡಿ ಹೊಡಿಯಪ್ಪ ಕೊಹ್ಲಿ ಅನ್ಕೊಂಡೆ. ಅಷ್ಟೇ ತಾನೆ, ಹಾಗೂ ಒಂದು ಎಫರ್ಟ್ಲೆಸ್ ಆಗಿ 2 6 ನಟರಾಜನ್ಗೆ ಲಾಸ್ಟು ಇನ್ನೇನು ಫಿನಿಶ್ ಮಾಡೋ ಟೈಮಲ್ಲಿ. ಇದಕ್ಕಿಂತ ಬೇರೆ ಏನ್ ಬೇಕು. ಬಟ್ ಇನ್ನು ನಂಗೆ ಸ್ಯಾಟಿಸ್ಫೈ ಆಗ್ಲಿಲ್ಲ. 3 ದಿನ ವೆಯ್ಟ್ ಮಾಡಿದ್ಕು ಏನೋ ಇಷ್ಟು ಬೇಗ ಮುಗ್ದೋಯ್ತಲ್ಲ RCB ಮ್ಯಾಚ್ ಅನ್ನೋ ತರ ಆಯ್ತು. ಬಟ್ ಆ ರಿವೆಂಜ್ ಅಂತೂ DC ಮೇಲೆ ತಗೊಂಡಿದ್ದು ನಿಜವಾಗ್ಲೂ ಇದು ಬೇಕೇ ಬೇಕಿತ್ತು. ಯಾಕಂದ್ರೆ ನನಗೆ 14 ರನ್ನು ಲಾಸ್ಟ್ ಓವರ್ ರೊಮಾರಿಯೋ ಕನ್ಸಲೆಲ್ಲ ಅದೇ ಬರ್ತಿತ್ತು. ಫೈನಲಿ ರಿವೆಂಜ್ ತಗೊಂಡ್ವಿ. ಅದು ಸಾಕತ್ತು ಸೂಪರ್ ರಿವೆಂಜು. ಹೋದ ಮ್ಯಾಚ್ ಅಲ್ಲಿ 260 ಹೊಡೆದಿದ್ರು ಈ ಟೀಮು. ಬಟ್ ನಿಜವಾಗ್ಲೂ ಅದು ಏನ್ ಬ್ಯಾಟಿಂಗ್ ಪಿಚ್ ಅಲ್ವಾ, ಅದು ಬೌಲಿಂಗ್ ಪಿಚ್. ಅಂದ್ರೆ ಬೌಲಿಂಗ್ ಪಿಚ್ ಆಗಿದ್ದು ನಮ್ಮವರು 6 ಓವರ್ಗೆಲ್ಲ ಸಖತ್ ಚಿಪ್ಸ್ ಹಾಕಿದ್ರು. ಎನಿವೆ DC-ಗೆ ಒಂದು ಬ್ಯಾಡ್ ಡೇ ಇವತ್ತು, RCB-ಗೆ ಒಂದು ಸೂಪರ್ ಎಕ್ಸ್ಟ್ರಾರ್ಡಿನರಿ ಡೇ ಇವತ್ತು. ಸಖತ್ತಾಗಿದೆ, ಸೂಪರ್ ಆಗಿತ್ತು ಮ್ಯಾಚು. ಮುಗಿದೋಯ್ತು ಆಲ್ರೆಡಿ. ಅದ್ರ ಬಗ್ಗೆ ಮಾತಾಡೋಕೆ ಏನು ಇಲ್ವೇ ಇಲ್ಲ. ಹೈಲೈಟ್ಸ್ ತರ ಇತ್ತು, ಟಪ ಬೌಲಿಂಗ್ ಅಲ್ಲಿ ಹೈಲೈಟ್ಸ್, ಬ್ಯಾಟಿಂಗ್ ಅಲ್ಲಿ ಇನ್ನೂ ಹೈಲೈಟ್ಸ್. ಸಖತ್ತಾಗಿತ್ತು. ಮನೆ ಗ್ಯಾಸ್ ಕೂಡ ಆಫ್ ಮಾಡಿದ್ವಿ, ಬಟ್ ಆದ್ರೂ ಬರ್ನಿಂಗ್ ಸ್ಮೆಲ್ ಬರ್ತಿದೆ. ಅದು ಎಲ್ಲಿಂದ ಬರ್ತಿದೆ ಗೊತ್ತಾಗ್ತಿಲ್ಲ. ನಿಮ್ಗೆ ಗೊತ್ತಿದ್ರೆ ಮಾಡಿದ್ರೆ ಕಮೆಂಟ್ಸ್ ಹಾಕಿ. ಸೊ ಅಷ್ಟೇ ಗೈಸ್, ಈ ವಿಡಿಯೋಲಿ ಮಾತಾಡೋಕೆ ಏನು ಅಷ್ಟೊಂದಿಲ್ಲ. ಫುಲ್ ಡಾಮಿನೇಷನ್, ಪಕ್ಕ ಒನ್ ಸೈಡೆಡ್ ವಿಕ್ಟ್ರಿ ಅದು RCB-ಗೆ. ಅದು ಡೆಲ್ಲಿ ಮೇಲೆ ಹೊಡೆದಿದ್ದು ನಂಗೆ ತುಂಬಾ ಖುಷಿ ಆಯ್ತು. LSG-ನೋ KKR ಅಲ್ಲ, ಡೆಲ್ಲಿ ಕ್ಯಾಪಿಟಲ್ಸ್ ಮೇಲೆ ಈ ತರ ಒಂದು ರಿವೆಂಜ್ ತಗೊಂಡಿದ್ದು ತುಂಬಾ ಖುಷಿ ಆಯ್ತು. ಪಂಜಾಬ್ ಕಿಂಗ್ಸ್ ವರ್ಸಸ್ RCB ಈ ಮ್ಯಾಚ್ ಒಂದೇ ಫೈರ್ ಅಂದ್ರೆ ಫೈರ್ ಆಗಿರುತ್ತೆ ಈ ಸೀಸನ್. ಸೊ ನೋಡೋಣ ಯಾರು ಗೆಲ್ತಾರೆ ಅಂತ. ನಾನೇನೋ ಅನ್ಕೊಂಡಿದ್ದೆ ಡೆಲ್ಲಿ ಅವ್ರು 260 ಹೊಡೆದ್ರು ಪಂಜಾಬ್ ಮೇಲೆ, ನಮ್ಮ ಮೇಲೆ ಹೆಂಗ್ ಹೊಡಿತಾರೋ ಏನೋ ಅಂತ. 70 ಹೊಡೆಯಕ್ಕಾಗಿದೆ ಅವ್ರ ಕೈಲಿ. ಪಂಜಾಬ್ ಕಿಂಗ್ಸ್ ವರ್ಸಸ್ RCB ಭಯಂಕರ ಮ್ಯಾಚ್ ಆಗಿರುತ್ತೆ, ನಿಜವಾಗ್ಲೂ ಭಯಂಕರವಾಗಿರುತ್ತೆ. ಅವರು ಸಖತ್ತಾಗಿ ಆಡ್ತಾ ಇದ್ದಾರೆ, ನಾವೇನ್ ಕಮ್ಮಿ ಇಲ್ಲ, ನಾವು ಸೂಪರ್ ಆಗಿ ಆಡ್ತಾ ಇದೀವಿ. ನೋಡೋಣ ಯಾರು ಗೆಲ್ತಾರೆ ಅಂತ. ಆ ಮ್ಯಾಚ್ ಸಖತ್ ಫೇರ್ ಆಗಿರುತ್ತೆ, ಮಿಸ್ ಮಾಡ್ಲೇಬೇಡಿ. ಇವತ್ತು ಯಾರೆಲ್ಲ ಡಿನ್ನರ್ಗೆ ಹೋಗಿ ಊಟ ಮಾಡ್ಕೊ ಬಂದು ನೋಡೋಣ ಅಂತ ಸೆಕೆಂಡ್ ಇನ್ನಿಂಗ್ಸ್ ನೋಡೋಣ ಅನ್ಕೊಂಡು ಹೋಗಿದ್ರು, ಅನ್ಫಾರ್ಚುನೇಟ್ಲಿ ಮ್ಯಾಚ್ ಮುಗಿದೋಯ್ತು. ಸಿಗ್ತೀನಿ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ಸೂಪರ್ ಥ್ರಿಲ್ಲರ್ ಆಗಿರೋ ಒಂದು ಮ್ಯಾಚ್ ಆಗುತ್ತೆ RCB-ದು. ಆ ವಿಡಿಯೋಲಿ ಸಿಗ್ತೀನಿ. ಟಾಟಾ ಬಾಯ್. ಆ ಮ್ಯಾಚ್ ಗೆದ್ದರೆ 14 ಪಾಯಿಂಟು. ಪ್ಲೇ ಆಫ್ ಪಾಯಿಂಟ್ಸ್ ಆಲ್ರೆಡಿ ಸಾರ್ಟೆಡ್ ಆಗೋಯ್ತದೆ. ಆಲ್ರೆಡಿ ಪ್ಲೇಯರ್ಸ್ ಹೋಗ್ತೀವಿ. ಒಂದು 18-20 ಪಾಯಿಂಟಲ್ಲಿ ಹೋಗಿ ಟಾಪ್ 2 1 ಕುತ್ಕೋಬೇಕು, ಕ್ವಾಲಿಫೈರ್ ಆಡಬೇಕು. ಫೈನಲ್ ಚಿನ್ನಸ್ವಾಮಿಯಲ್ಲಿ ಬರಬೇಕು. ಚಿನ್ನಸ್ವಾಮಿಯಲ್ಲಿ ಒಂದು ಟಿಕೆಟ್ ಸಿಗ್ಬೇಕು ನನಗೆ. ನನ್ನ ಮ್ಯಾಚ್ ಲೈವ್ ಆಗಿ ನೋಡಬೇಕು. ಇದೆಲ್ಲ ಆದರೆ ಸೂಪರು. ನೆಕ್ಸ್ಟ್ ಮ್ಯಾಚಲ್ಲಿ ಸಿಗ್ತೀನಿ. ಟಾಟಾ ಬಾಯ್.